ಆಕ್ಷನ್. ಬಿಡ್ರೋ ಬಿಡ್ರಲೆ ಸಾಕು ಬಿಡ್ರಲೆ ಕಾಟ್ ಕಾಟ್ ಕಾಟ್. 300 ಅಡಿ ಗುಡ್ಡದ ಮೇಲೆ ಹೋಗಿ ಗೇರಂಟಿಳೋಣ. ಸಾರಿ 3 ಅಡಿ. ಗ್ರೀನ್ಲ್ಯಾಂಡ್ ಅಲ್ಲ, ಗ್ರೀನ್ ಕೆರೆ, ಪ್ರಶಾಂತವಾದ ಮನೆ, ಕಾಡಿನ ಮಧ್ಯದಲ್ಲಿ ತೆಳ್ಳ ದೋಸೆ, ಹೊಟ್ಟೆ ತುಂಬ ತಣ್ಣ ನೋಡಿದ್ರಿ. ಹಾಡ್ಲಕ್ ಬಿಡ್ದಿರೋ ನಾಯಿಗಳು, ದಾರಿ ತೋರಿಸೋ ಸಣ್ಣ ಹುಡುಗಿರು, ಮುದ್ದಾದ ಪುಟ್ಕರು, ಇವೆಲ್ಲ ನೋಡೋಣ ಬನ್ನಿ. ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಹಾಯ್, ವೆಲ್ಕಮ್ ಟು ಗಿರೀಶ್ ಆ್ಯಂಡ್ ಶೀಟ್ ಒರಿಜಿನಲ್ಸ್. ನಮ್ಮ ಬ್ಯುಸಿ ಲೈಫ್, ಟೆನ್ಷನ್, ಸ್ಟ್ರೆಸ್, ಟ್ರಾಫಿಕ್ ಇವೆಲ್ಲವನ್ನು ಮರೆತು ಇವತ್ತು ನೇಚರ್ನ ಪ್ರಶಾಂತವಾದ ಗಾಳಿಯನ್ನು ಸವಿಯೋಣ. ಈ ಊರು ಗಣಿಗೇರಿ ಅಂತ ಸಿರ್ಸಿಯಿಂದ ಒಂದು 10 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ನಮ್ಮ ಅಂಕಲ್ ಆಂಟಿ ಇರ್ತಾರೆ. ಇಲ್ಲಿ ಬಂದಾಗಲಿಲ್ಲ ಏನೋ ಒಂಥರ ಸ್ಟ್ರೆಸ್ ರಿಲೀಫ್ ಆಗುತ್ತೆ. ಏನಕ್ಕೆ? ನೇಚರ್. ನಮ್ಮ ಈ ಬ್ಲಾಗಿನ ಮತ್ತೊಬ್ಬ ಮೇನ್ ಆರ್ಟಿಸ್ಟ್ ಬಂದು ನೋಡಿ, ರಾಜ. ನಾನು ನಡ್ಕೊಂಡ್ಬರ್ತೀನಿ, ವಿಡಿಯೋ ಮಾಡ್ತೀಯಾ? ಬಂದೆ 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 ಬಂದೆ. ಚೆನ್ನಾಗಿ ಕಟ್ಟಿದ್ದೀರಾ? ನಾ ಈಗ ಸೈಡಿಗೆ ತಿರ್ತೀನಿ ನೋಡು, ಹೆಂಗೆ ಕಂಡಿನಿ? ಸೂಪರ್ ಹೀರೋ ಹೀರೋ ಮಗ ನೀನು, ಹೌದಲ್ಲ? ನಾಯಿಗಳೇ ಹೇಳ್ರಿ, ನಾ ಇದಕ್ಕೊಂದು ಬಿಸ್ಕೆಟ್ ತಂದಿಲ್ಲ, ಆದ್ರೂ ನೋಡಿ ಎಷ್ಟು ಪ್ರೀತಿ ನೋಡಿ. ತೆಮ್ಮೆನ ಮೀಸಕ್ಕೆ ನಮ್ಮ ಅಭಿಯವರು ಹೊರಟಿದ್ದಾರೆ. ನಮ್ಮ ಒಳಗಿನ ಇನ್ನೊಬ್ರು ಮೈನ್ ಆರ್ಟಿಸ್ಟ್ ರೂಬಿ. ಇದ್ರ ನೇಮ್ ರೂಬಿ ಅಂತ. ಹೆಣ್ಣಾಯಿ ಇದು ಬಿಟ್ಟರೆ ನನ್ನ ಮೈ ಮೇಲೆ ಕುತ್ಕೊಂಡ್ಬಿಡುತ್ತೆ, ಅಷ್ಟು ಆ್ಯಕ್ಟಿವ್. ಸ್ವಲ್ಪ ನೀವು ಸಲಿಗೆ ಕೊಟ್ಬಿಟ್ರೆ ಮುಗೀತು. ಈ ರೋಡಲ್ಲಿ ನನಗೆ ಕೋಲ್ ಇಟ್ಕೊಂಡಿಲ್ಲ ಅಂದರೆ ನನ್ನ ಮೈ ಮೇಲೆ ಬಿದ್ದು ಓಡಾಡೋದು. ಅದಕ್ಕೆ ನಾನು ಕೋಲ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ. ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ, ನಾನು ಆ್ಯಕ್ಟಿಂಗ್ ಮಾಡ್ತೀನಿ. ನೀನು ನೆಟ್ಟಿಗೆ ವಿಡಿಯೋ ಮಾಡಲ್ಲ, ಸರಿ? ನಾನು ಬರಲ್ಲ. ಈಗ ಇದು ನೋಡಿ, ಅವಳ ಹೆಸರು ಸುವಿಜ್ಞ. ಅವಳೇ ನಾಯಿ ಓನರ್. ಆ ನಾಯಿ ಈಗ ಅವಳ ಹತ್ರ ಹೋಗ್ಲೋ ನನ್ನ ಹತ್ರ ಬರಲೋ ಅಂತ ಯೋಚನೆ ಮಾಡ್ತೀನಿ. ನೋಡಿ ಯಾರ ಹತ್ರ ಹೋಗುತ್ತೆ? ಇಲ್ಲೇ ಬಂತು. ಇಲ್ಲ ನಾನು ಆ್ಯಕ್ಟಿಂಗ್ ಮಾಡ್ಬೇಕು, ನಾನು ಆ್ಯಕ್ಟಿಂಗ್ ಮಾಡ್ಬೇಕು. ನೋಡಿ, ಮೂಕ ಪ್ರಾಣಿಗಳಿಗೆ ನೀವೇನು ತಿನ್ನ ಕೊಡ್ತಿರೋ ಗೊತ್ತಿಲ್ಲ, ಆದರೆ ಅವರು ಮೈಯನ್ನು ಮುಟ್ಟಿ ಸವರಿದ್ರೆ ಅವಕ್ಕೆ ಏನೋ ಒಂಥರ ಖುಷಿ. ಅವು ಎಷ್ಟು ಪ್ರೀತಿ ಕೊಡುತ್ತೆ, ನಿಸ್ವಾರ್ಥ ಪ್ರೀತಿ. ನೋಡಿ, ಈ ನಾಯಿನ ಈಗ ಕೊಡ್ತಾ ಇದ್ದೀನಿ, ಬಂತು ನೋಡಿ. ಅದು ನನ್ನನ್ನು ಮಾತ್ರ ಬಿಟ್ಟಲ್ಲ ನೀನು. ಇಬ್ಬರಿಗೆ ಒಂದು ಆ್ಯಕ್ಟಿಂಗ್ ಮಾಡ್ತೀನಿ, ಆ್ಯಕ್ಟಿಂಗ್ ಮಾಡ್ತೀರಾ? ಮಾಡ್ತೀವಿ. ನಾನು ಆ್ಯಕ್ಷನ್ ಅಂತೀನಿ, ಕೂಡಲೇ ಬರ್ಬೇಕು ನೀವು ನನ್ನ ಹತ್ರ. ಇದೇ ಪ್ರೋಮೋ ಶೂಟು. ನೋಡಿ ಬಂದರು. ಅಯ್ಯೋ ಪಾಪ ಬಿಟ್ರಿ, ಹಿಂಗೆ ಓಡ್ಬಂತದ್ದು ನನ್ನ ಕೈ ಮೊಣಕೈ ಅದು ಹಾಕ್ಬಿಟ್ಟು. ಆದರೂ ಕೂಡ ನೋಡಿ, ಅದು ಎಷ್ಟು ಪ್ರೀತಿ ಕೊಟ್ಟೆ, ಬಾಲಲ್ಲಾಡಿಸ್ತು. ಇದು ನೋಡಿ, ನನಗೆ ಮುಟ್ಟಲ್ಲ ಅಂತ ಈಗ ಮಾತ್ರ ತಾನೇ ಹೊರ್ಕೊಂತ ರಾಜ. ಈ ರಾಜ ಈ ಕಡೆ ಬರ, ಫ್ರಮೇಜ್ ಕಾಣಲ್ಲ, ಈ ಕಡೆ ಬರಲಿ ಬರ. ಇದು ನೋಡಿ ಇವೆರಡು ಸ್ವಲ್ಪ ನಾನು ಬಿಟ್ಟೆ, ನನಗೆ ಇನ್ನೂ ಉತ್ಕೊಂಡ್ಬಿಡ್ತೀನಿ. ಅಂದರೆ ಕೋಲಿಲ್ಲ, ಬಿಡ್ರೋ ಸಾಕು, ಬಿಡ್ರೋ. ಅಮ್ಮ ಕೋಲಿಸ್ತು ನೋಡಿ. ಈಗ ಈ ಕೋಲ್ ಇಟ್ಕೊಂಡೆ ಒಂದು ಆಟ. ಓಕೆ, ಎಷ್ಟು ಖುಷಿ ನೋಡ್ರಿ. ಏನು ಕೊಟ್ಟಿರೋ ನಾನು ಊರಿನ ಒಂದು ಸ್ಟೆಪ್ ಬೇಕಂತಿಲ್ಲ, ನನಗೆ ಒಂಥರ ನಾಚಿ ಆಗುತ್ತೆ. ಆದರೆ ಒಂದೊಂದು ಜೊತೆಗೆ ಎಷ್ಟು ಆಟಾಡ್ತೀನಿ ನಾನು. ಇದ್ದಷ್ಟು ಹೊತ್ತು ಕೂಡ ಜೊತೆಗೆ ಆಟಾಡ್ತೀನಿ. ನಾನು ಹೊರಗೆ ಬಂದರೆ ಸಾಕು, ಹೊರಗೆ ಜೊತೆಗೆ ಬಂದಿದ್ದು ಒಳ್ಳೆ. ಈ ಥರ ನಾವು ಮೂಕ ಪ್ರಾಣಿಗಳ ಜೊತೆಗೆ ಸಮಯ ಕಳೆದಾಗ ಏನೋ ಒಂಥರ ಖುಷಿ ಆಗುತ್ತೆ. ಜಗತ್ತಲ್ಲಿ ಏನಿದೆ ಎಲ್ಲ ಒಂದು ಬಿಟ್ಟು ಹೋಗ್ಬೇಕು, ಇರಬೇಕಾದ್ರೆ ಖುಷಿಯಾಗಿರ್ಬೇಕು, ಹೌದು ತಾನೆ? ಸೊ ನಾಯಿಗಳ ಜೊತೆ ಆಟಾಡಿದ್ದು ಸಾಕು, ಬನ್ನಿ. ಹೊಟ್ಟೆ ಹಸ್ತಿದೆ, ತಿಂಡಿ ತಿನ್ನೋಣ. ಏನಪ್ಪ ತಿಂಡಿ ಅಂದ್ರ, ಇದು ತಳ್ಳೆವಂತ ದೋಸೆ. ಇದನ್ನು ಮಗ್ಗೆಕಾಯಿ ಅಂತ ಬರುತ್ತಲ್ಲ, ಅದ್ರ ಜೊತೆ ಮಿಕ್ಸಿ ಮಾಡಿ ಮಾಡ್ತಾರೆ. ಸೊ ಇದು ನೋಡೋಕ್ಕೆ ಸಿಕ್ಕಾಪಟ್ಟೆ ತಳ್ಳಗಿರುತ್ತೆ, ಅದಕ್ಕೋಸ್ಕರ ಇದ್ರ ಹೆಸರು ತಳ್ಳೆವು. ಇಲ್ಲಿ ಬೆಳಗ್ಗೆ 7 ಗಂಟೆಗೆ ತಿಂಡಿ. ಈ ಸೈಡ್ ಸಿರ್ಸಿ ಸೈಡ್, ಈ ಉತ್ತರ ಕನ್ನಡ ಸೈಡಲ್ಲೆಲ್ಲ 7 ಗಂಟೆ ಬೆಳಗ್ಗೆ ತಿಂಡಿ ಆಗ್ಬಿಡುತ್ತೆ. ಅವರೆಲ್ಲ ಗದ್ದೆ ಕೆಲಸಕ್ಕೆಲ್ಲ ತಿನ್ಕೊಂಡು ಹೋಗ್ಬಿಡ್ತಾರೆ. ನನಗಿಲ್ಲಿ ಬಂದಾಗ ಫೇವ್ರೇಟ್ ಅಂದರೆ ಈ ತಳ್ಳೆವ ಜೊತೆಗೆ ಬೆಲ್ಲ ಮತ್ತು ಮೊಸರು. ವಾವ್, ಏನು ಕಾಂಬಿನೇಷನ್ ಅಂತೀರಾ? 4-5 ದೋಸೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ ಬೆಲ್ಲ ಮೊಸರುಗೋಸ್ಕರ ಇನ್ನೊಂದು ದೋಸೆ ತಿನ್ನಬೇಕು. ನೋಡಿ, ದೋಸೆ ಮಾಡೋದು ಒಂದು ಬಾಳೆ ಎಲೆ ತೊಗೊಂಡು ಅದರಿಂದ ಆ ದೋಸೆನ ಹರಡ್ತಾರೆ. ಎಷ್ಟು ತಳ್ಳಗಿರುತ್ತೆ. ಪೇಪರ್ ಫುಲ್ ಗರಿ ಬಿಡಿಸ್ಬಿಟ್ಟಿರೋದು, ಪೇಪರ್ ಥರ ಇರುತ್ತೆ, ಮಸ್ತ್. ಸೊ ಇವರು ನಮ್ಮ ಆಂಟಿ, ಅವ್ರು ನಮ್ಮ ದೊಡ್ಡಮ್ಮ. ಸೊ ತಿಂಡಿ ತಿಂದಿದ್ದಾಯಿತು, ಈಗ ಅದನ್ನ ಕರಗಿಸ್ಬೇಕಲ್ವಾ? ಅದಕ್ಕೋಸ್ಕರ ನೋಡಿ, ಏನಾರು ಒಂದು ಸಾಹಸ ಮಾಡೋಣ. 300 ಅಡಿ ಗುಡ್ಡ, ಸಾರಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. 3 ಅಡಿ ಮೇಲೆ ಒಂದು ಗೇರ್ ಮರ ಇದೆ, 2 ಹಣ್ಣು ಬಿಟ್ಟಿದ್ದೀರಿ. ನನ್ನ ಲಕ್ಕಿಗೂ ಏನು ಹೋಗೋದನ್ನು ಕೇಳಕ್ಕೆ ಹೋಗ್ತಾ ಇದ್ದೀನಿ. ಈ ರಾಜ ನೋಡ್ರಿ ಯಾವ ಫ್ರೇಮಲ್ಲೂ ನಾನು ಬರಬೇಕು ಅಂತ ನಾನು ಹತ್ತಾ ಇದ್ದೀನಿ ಕಷ್ಟಪಟ್ಟು. ಅದ್ರಲ್ಲಿ ಅವ್ನು ಬೇರೆ ಬಂದ ಹೆಂಗೋ ಮಾಡಿ 2 ಹಣ್ಣು ಕಿತ್ಕೊಂಡ್ಬಂದೆ. ಸಾಕತ್ತೈತ್ರಿ ಹಣ್ಣು, ಗೇರ್ ಹಣ್ಣು. ಆದರೆ ಅದನ್ನು ಹಾಗೆ ತಿನ್ನಬಾರ್ದು, ಉಪ್ಪು ಹಾಕೊಂಡು ತಿನ್ನಬೇಕು. ಹಾಗೆ ತಿಂದರೆ ಗಂಟ್ಲು ಕಡಿಯುತ್ತೆ, ನಿಮಗೆ ಗೊತ್ತಿರಬೇಕು ಅನಿಸುತ್ತೆ. 10 ದಿನ ಮೇಲೆ ಹತ್ಬಿಟ್ಟೆ, ಇಳಿಯೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಅದನ್ನು ವೀಡಿಯೋ ಮಾಡಲಿಲ್ಲ, ಸೈಡಿಂದ ಹೇಳಿದ್ದೀನಿ. ಸೊ ಇದು ನೋಡಿ, ಇದು ಹೂವು ಎಷ್ಟು ಚೆನ್ನಾಗಿದೆ. ಇದನ್ನು ಕೊಯ್ದಿಲ್ಲ ಅವರು, ಅದರಲ್ಲೇ ಬಿಟ್ಟಿದ್ದಾರೆ ಗಿಡದಲ್ಲಿ. ಏನು ಸಖತ್ತಾಗಿ ಕಾಣ್ತಿದೆ. ಬೆಳಗ್ಗೆ ಈ ಥರ ನೇಚರಲ್ಲಿ ಇರೋದು ಎಷ್ಟು ಮಜಾ. ಈ ಹೂ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನು ಹಾಗೆ ಕ್ಯಾಮ್ರಾ ಇಟ್ಕೊಂಡು ಹೊರಟೆ, ಅಲ್ಲಿ ಇಲ್ಲಿ ಸುತ್ತರಿಯೋಣ ಅಂತ, ತೋಟ ಗಿಟ ನೋಡೋಣ ಅಂತ ಹೊರಟಿದ್ದೀನಿ. ಸೊ ನಮಗೆ ಮೇನಾಗಿ ಡೈರೆಕ್ಷನ್ ತೋರಿಸೋಂಥ 2 ಹುಡುಗಿರು ಬರಬೇಕು. ಅವ್ರಿಗೆ ರೆಡಿಯಾಗಿ ಬರ್ರಮ್ಮ ಬೇಗ ಅಂದರೆ ಇನ್ನೂ ಬಂದಿಲ್ಲ. ಇದು ನೋಡಿ, ಇದು ತೋಟ, ಅಡಿಕೆ ತೋಟ. ಇಲ್ಲೇ ಮಾವಿನ ಮರ ಇದೆ, ಮಾವಿನಕಾಯಿ ನೋಡ್ರಿ ಏನು ಬಿಟ್ಟಿದೆ. ಒಂದು ಹಾಡು ಹೇಳ್ಬೇಕು ನಾನು ಅಂತ ಡಿಸೈಡ್ ಮಾಡಿದೆ. ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಕೊಂಡು ಒಂದು ಕಡೆ ಕೂತೇರಿ. ಅಲ್ಲೂ ಬಂದ್ರಪ್ಪ ಇವರಿಬ್ಬರು. ಹಾಡು ಹೇಳೋಣ ಅಂತ ಹೋದನಿಗೆ ನಾವು ಬರ್ತೀವಿ ಅಂತ
ಹಾಡು ಹೇಳೋಕ್ಕೆ ಬಿಡಲಿಲ್ಲ ಕೊನೆಗೂ. ಇನ್ನೇನು ಸ್ವಲ್ಪ ಆಗಿದ್ದು ನನ್ನಲ್ಲಿ ಬೀಳಿಸಿ ಹೊರಳಾಡಿಸಿ. ಸೊ ಇದು ನೋಡಿ, ಅಡಿಕೆನ ಒಣಗ್ಸೋಕ್ಕೆ ಅಂತ ಮಾಡಿರುವಂಥ ಒಂದು ನನಗೆ ಗೊತ್ತಿಲ್ಲ. ಈ ಕಡೆ ನೋಡಿದ್ರೆ ಆಕಾಶ. ಸೊ ಈಗ ಬನ್ನಿ ಗದ್ದೆ ಕಡೆ ಹೋಗೋಣ, ಬಂದಿದ್ದಾರೆ ಹುಡುಗರು. ಸೊ ಮುಂದೆ ಹೋಗ್ತಿರೋ ಹೆಸರು ಸುವಿಘ್ನ, ಈ ಮನೆ ಹುಡುಗಿ. ಅವರ ದೊಡ್ಡಪ್ಪನ ಮಗಳು ಮಾನ್ಯ. ಸೊ ಕೊಟ್ಟಿಗೆ ನೋಡಿ, ಕೊಟ್ಟಿಗೆಲಿ ಒಂದು ಆಕಳಿದೆ ಮತ್ತು ಅದರ ಪುಟ್ಟ ಕರು ಇದೆ. ಅದಕ್ಕೆ ಹುಲ್ಲಾಗ್ಬಿಟ್ಟು ಹೋಗೋಣ ಮನೆ. ಸೊ ಇವ್ರು ನಮ್ಮ ಅಂಕಲ್. ಇದು ನಮ್ಮ ಗದ್ದೆ, ಅದು ನಮ್ಮ ರೂಬಿ, ನಮ್ಮ ಅಕ್ಕ, ಅಲ್ಲಿ ಮನೆ ಇದೆ ನಮ್ದು. ಇದೆಲ್ಲನಾ ನಾವೆಲ್ಲೋದ್ರೂ ನಾಯಿಗಳು ಮಾತ್ರ ನಮ್ಮ ಬಿಡಲಿಲ್ಲ, ನಮ್ಮ ಜೊತೆಗೆ ಬರ್ತಾಯಿದ್ರು. ಹೌದಲ್ಲ ನೋಡಿ ಬಾಳೆ. ಕಬ್ಬಿನ ಗದ್ದೆ ಸತಿ ಆಲೆ ಮನೆ ಮಾಡ್ತೀರಾ? ಹೌದಾ? ಇದಿಷ್ಟು ಬೇರೆಯವ್ರದ ಇದೀಗ? ಹಾ, ಮೂರು ಬಾವಿಗಳು ಅವರು ತೋಡ್ಕೊಂಡಿರೋದು ನೀರಿಗೋಸ್ಕರ. ಸೊ ಇಲ್ಲಿದೆ ನೋಡಿ ಗ್ರೀನ್ ಲ್ಯಾಂಡ್, ಅಲ್ಲ ಗ್ರೀನ್ ಕೆರೆ. ಸೊ ಈ ಮನೆ ಹಿಂದೆ ಸ್ವಲ್ಪ ದೂರದಲ್ಲಿ ಹೋದರೆ ಇಲ್ಲಿ ಗ್ರೀನ್ ಕೆರೆ ಇದೆ. ಗ್ರೀನ್ ಕೆರೆ ಅಲ್ಲ, ಅದು ಸುತ್ತಮುತ್ತ ಗ್ರೀನ್ರಿ ಇದೆ, ಅಲ್ಲಿ ಮಧ್ಯೆ ಒಂದು ಕೆರೆ ಇದೆ. ಅದು ನೀರು ತುಂಬಿದಾಗ ಇಲ್ಲಿವರೆಗೂ ಬರುತ್ತೆ ನೀರು. ಸದ್ಯಕ್ಕೆ ನೀರು ಇರಲಿಲ್ಲ, ಅದಕ್ಕೆ ಮುಂದೆ ಹೋದ್ವಿ ನಾವು. ಸ್ವಲ್ಪ ಹುಷಾರಾಗಿರ್ಬೇಕು, ಯಾಕೆಂದರೆ ಇಲ್ಲೆಲ್ಲ ಹಾವುಗಳಿರುತ್ತೆ. ಇಲ್ಲೂ ಬಿಡಲಿಲ್ಲ ನೋಡ್ರಿ ನಾಯಿಗಳು, ಅಲ್ಲಿ ನೋಡಿ ಆಟಾಡ್ತಿದ್ದಾವೆ. ಸೊ ಸುತ್ತಮುತ್ತ ಈ ಕಡೆ ಸ್ವಲ್ಪ ಈ ಕಡೆ ದೂರ ಹೋದರೆ ಅಲ್ಲೆಲ್ಲ ಕಾಡು. ಸೊ ಇಲ್ಲಿ ರಾತ್ರಿ ಹೊತ್ತು ಹುಲಿ ಚಿರತೆ ಎಲ್ಲ ಬರ್ತಿರುತ್ತೆ. ಸೊ ಲಾಸ್ಟ್ ಟೈಮು ಈ ನಾಯಿಗಳಿದಾವೆ, ಅದಕ್ಕಿಂತ ಮುಂಚೆ ಇನ್ನೊಂದು ನಾಯಿ ಇತ್ತು, ಅದ್ರ ಹೆಸರು ರಾಜು ಅಂತಲೇ ಇಟ್ಟಿದ್ರು. ಅದನ್ನು ಚಿರತೆನ ಹುಲಿನ ಬಂದು ಹಿಡ್ಕೊಂಡೋಯ್ತು. ಸೊ ಇಲ್ಲಿ ಜನ ಹೆಂಗೆ ಓಡಾಡ್ತಾರೆ ಅಂದರೆ ಎಷ್ಟು ಧೈರ್ಯ ಅಂದರೆ, ಅವ್ರು ಓಡಾಡ್ಬೇಕಾದ್ರೆ ಕಾಡ್ಕೊಂಡು ಬರ್ತಾ ಇರುತ್ತೆ, ಚಿರತೆ ಬರ್ತಾ ಇರುತ್ತೆ, ಆದರೂ ಕೂಡ ಅವರಿಗೆ ಆ ಧೈರ್ಯದಿಂದ ಓಡಾಡ್ತಾರೆ ನೋಡಿ. ಸೊ ಅದು ಗ್ರೇಟ್. ಸೊ ಈಗ ನಿಮಗೆ ತಲೆ ತಿರ್ಗಿಸೋಣ ಅಂತಿದ್ದೀನಿ ನೋಡಿ. ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ಹಿಂಗೆ ತಿರುಗಿದ್ರೆ ಗರ 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 ಭೂಮಿ ತಿರುಗುತ್ತೆ. ಗರನೆ ಘರ ಘರನೆ ಘರನೆ ಘರ ಘರನೆ ಭೂಮಿ ತಿರುಗಿದೊಡೆ ನನ್ನ ತಲೆಯು ತಿರುಗಿ ಅರೆ ಬೀಳುವೆ ಇಲ್ಲ ಏಳುವೆ, ಬಿದ್ದೆ ಎದ್ದೆ ಬಿದ್ದೆ ಎದ್ದೆ. ಈ ಹಾಡಲ್ಲ ನಾನು ಹೇಳ್ಬೇಕು ಅಂದ್ಕೊಂಡಿದ್ದು, ಇವು ಮುಂದೆ ಹೇಳ್ತೀನಿ. ಒಂದು ಹಾಡು ಚೆನ್ನಾಗಿದೆ, ಪ್ರಾಣಿಗಳ ಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹಾಡು ಹೇಳಿದ್ರೆ ನಿಮಗೆ ಖುಷಿ ಆಗುತ್ತೆ. ಇಲ್ಲ ಹಾಡು ಹೇಳೋಣ ಅಂದರೆ ಮತ್ತೆ ನೋಡ್ರಪ್ಪ, ಇವು ನಾಯಿಗಳದೊಂದು ಕಾಟ ಅಂದರೆ ಈ ಹುಡುಗಿಯರದೊಂದು ಕಾಟ. ನಾನು ಒಬ್ಬನಿಗೆ ಹಾಡು ಹೇಳೋಕ್ಕೆ ಬಿಡ್ತಾ ಇಲ್ಲ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು, ಉಪಕಾರವ ಮಾಡಲಾರ, ಬದುಕಿದರೆ ಸಹಿಸಲಾರ, ಸತ್ಯಕ್ಕೆ ಗೌರವವಿಲ್ಲ, ವಂಚನೆಗೆ ಮಾನ್ಯತೆಯಲ್ಲ, ಇದೇ ನೀತಿ ಇದೇ ರೀತಿ, ಇನ್ನೆಲ್ಲಿ ಗುರು ಹಿರಿಯರ ಭೀತಿ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ, ಎಮ್ಮೆ ನಿನಗೆ ಸಾಟಿ ಇಲ್ಲ, ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್ ಅರೆ ಹೊಯ್. ಈ ರೀತಿಯೆಲ್ಲ ನಾವು ಗದ್ದೆಲ್ಲ ನೋಡ್ಕೊಂಡ್ಬಿಟ್ಟು ಮತ್ತೆ ಮನೆ ಕಡೆ ವಾಪಸ್ ಆಗ್ತಾ ಇದ್ದೀವಿ. ಸೊ ಇಲ್ಲಿ ಇವರು ಮಾವಿನಕಾಯಿ ಆರಿಸ್ತಾರಂತೆ, ಆರಿಸ್ಕೊಳ್ಳಿ. ಹಾಗೆ ಫ್ರೆಂಡ್ಸ್, ನನ್ನ ಕಡೆಯಿಂದ ನಾನೇ ಬರೆಯುವಂಥ ಹಾಡುಗಳು, ನಾನೇ ಮಾಡುವಂಥ ಮ್ಯೂಸಿಕ್, ಮತ್ತು ನಾನು ಒಂದಿಷ್ಟು ನಟನೆಯನ್ನು ಮಾಡ್ತೀನಿ, ಒಂದಿಷ್ಟು ಸಾಮಾಜಿಕ ಕಳಕಳಿರುವಂಥ ಹಾಡುಗಳನ್ನ ಮಾಡ್ತೀನಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಬೆಳೆಸಿ. ಸೊ ಇದರೊಂದಿಗೆ ನಾನು ವ್ಲಾಗ್ಗಳನ್ನ ಜಾಸ್ತಿ ಮಾಡಲ್ಲ, ಬಟ್ ಮಾಡಿದ್ರೆ ಶಾರ್ಟ್ ಮೂವೀಸ್ ಮಾಡಬಹುದು. ಸೊ ಏನೇ ಇದ್ರೂ ಜಗತ್ತಿಗೆ ಒಂದು ಸಂದೇಶ ಕೊಡುವಂಥದ್ದನ್ನು ಮಾಡ್ತೀನಿ. ಸೊ ವಾಚ್ ಇಟ್. ಬಾಯ್. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಾಡ್ರಪ್ಪ, 28 ಚೆನ್ನಾಗಿದ್ದಾರೆ ಅಷ್ಟೇ ಇದರಲ್ಲಿ ಇನ್ನೂ.